ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರೂಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ. ಈ ದಿನ ತಾರೀಕು 28/5/2025 ಬುಧವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ದಿನ ಬಿದಿಗೆ. ಈ ದಿನ ಅಂದರೆ ಮೃಗಶಿರ ನಕ್ಷತ್ರ ಇದೆ. ಮಿಥುನ ರಾಶಿಯಲ್ಲಿ ಮೃಗಶಿರ ಅಂತಕ್ಕಂಥದ್ದು. ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದು ಸರ್ಪದೋಷ ಅಂತಕ್ಕಂಥದ್ದು ಜಾಸ್ತಿ ಕಾಡ್ತಕ್ಕಂಥದ್ದು. ಅದಕ್ಕೆ ಸ್ಕಂದನ ಆಲಯಕ್ಕೆ ಓಡಿ ಬರಲಿ ಈ ದಿನ ಮಿಥುನ ರಾಶಿಯವರು. ಈ ದಿನ ಶುಭ ಕಾಲ ಬಂದು 9 ಗಂಟೆಯಿಂದ 10:30ರವರೆಗೆ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ. ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ, ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಮೊದಲಿಗೆ ಮೇಷರಾಶಿಯವರಿಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅಂದರೆ ಆಡಳಿತ ನಡೆಸ್ತಕ್ಕಂಥದ್ದು, ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು, ಅಲ್ಲಿರೋವ್ರಿಗೆಲ್ಲರಿಗೂ ಉಪದೇಶ ಮಾಡ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು. ವೃಷಭರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಭಕ್ತಿ ಭಾವದಿಂದ ಇರ್ತೀರಿ ಈ ದಿನ. ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತೀರಿ, ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡ್ಕೊಂಬರ್ತೀರಿ. ಮಿಥುನ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ. ಕಟಕ ರಾಶಿಯವರಿಗೆ ಧೈರ್ಯದಿಂದ ಛಲದಿಂದ ಕೂಡಿರ್ತೀರಿ ಈ ದಿನ. ತುಂಬ ಚೆನ್ನಾಗಿದೆ ನಿಮಗೆ. ಧೈರ್ಯವಂತರಾಗಿ, ಕೀರ್ತಿವಂತರಾಗಿ, ಶೋಭವಂತರಾಗಿರ್ತೀರಿ. ಸಿಂಹರಾಶಿಯವರಿಗೆ ಪ್ರಶಂಸೆ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ನಿಮಗೆ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಬಡ್ತಿ ಕೊಡ್ತಕ್ಕಂಥದ್ದು, ಯಥೇಚ್ಛವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ. ನೀವು ತುಂಬ ಅಚೀವ್ಮೆಂಟ್ ಮಾಡ್ತೀರಿ. ಸೋಂಬೇರಿತನವಾಗಿರಬೇಡಿ, ಖಂಡಿತವಾಗಿ ನೀವು ಮುಂದುವರೆದ್ಬಿಡಿ. ತುಲಾರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ. ಬೇರೆಯವ್ರ ಜೊತೆಲಿ ನೀವು ಹಂಚ್ಕೊತೀರಿ, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊತೀರಿ ಅವ್ರ ಜೊತೆಲಿ. ವೃಶ್ಚಿಕ ರಾಶಿಯವ್ರಿಗಂತೂ ಶುಭ ದಿನ ಅಂತಲೇ ಹೇಳ್ಬೋದು. ಈ ದಿನ ಬುಧವಾರ ತುಂಬ ಒಳ್ಳೆಯ ಶುಭದಾಯಕವಾಗಿದೆ ನಿಮಗೆ. ಧನುಷ್ ರಾಶಿಯವ್ರಿಗಂತೂ ಬೇರೆಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ, ಯಶಸ್ವಿಯಾಗಿರ್ತೀರಿ, ಚೆನ್ನಾಗಿರ್ತೀರಿ. ಈ ದಿನ ಬೇರೆಯವ್ರ ಜೊತೆಲಿ ಲವಲವಿಕೆಯಾಗಿರ್ತೀರಿ. ನಿಮ್ಮ ಮನಸ್ಸಿನ ಭಾವನೆಗಳನ್ನು, ಪ್ರೀತಿನ ವ್ಯಕ್ತಪಡಿಸ್ತೀರಿ. ಮಕರ ರಾಶಿಯವರಿಗೆ ದೃಢತೆಯಿಂದ ನಡೆಸ್ತೀರಿ, ತುಂಬ ಚೆನ್ನಾಗಿರ್ತೀರಿ. ಇದನ್ನು ತುಂಬ ಲವಲವಿಕೆಯಾಗಿರ್ತೀರಿ. ಕುಂಭರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಈ ದಿನ ನೀವು ಸುಮ್ಮನೆ ಕೂರೋದೇ ಇಲ್ಲ. ಈ ದಿನ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀರ. ಮೀನರಾಶಿಯವರಿಗೆ ಒಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ನಿಮಗೆ. ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥವ್ರು, ಗೈಡೆನ್ಸ್ ಮಾಡ್ತಕ್ಕಂಥವ್ರು ಈ ದಿನ ತುಂಬ ಸಿಗ್ತಾರೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ ಆಗಿರ್ತಕ್ಕಂಥ ಮಲೆ ಮಹದೇಶ್ವರ ಪರಮಾತ್ಮ ಅವರೆಲ್ಲರೂ ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಆ ಪರಮೇಶ್ವರನಾಗಿರ್ತಕ್ಕಂಥ ನನ್ನ ತಂದೆಯ ಸಮಾನರಾಗಿರ್ತಕ್ಕಂಥ ಮಲೆ ಮಹದೇಶ್ವರ ಹಾಗೂ ಆ ಭಕ್ತಿ ಭಾವದಲ್ಲಿ ನಾನು ಬೆರೆತಾಗ ನನ್ನ ಬಾಯಲ್ಲಿ ಯಾವ ಪದಗಳು ಬರ್ತವೆ ಗೊತ್ತಿಲ್ಲ. ಆ ಪರಮಾತ್ಮನ ನೆನೆಸ್ಕೊಂಡು ಮಲೆ ಮಹದೇಶ್ವರನ ಮತ್ತು ನನ್ನ ತಾಯಿ ರೇಣುಕಾ ಯಲ್ಲಮ್ಮನ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.